ನಮಸ್ಕಾರ. ಆರ್ಸಿಬಿ ಸೋತ ಬಳಿಕ ಐಪಿಎಲ್ ಅಂಕಪಟ್ಟಿಯಲ್ಲಿ ದೊಡ್ಡ ಕೋಲಾಹಲ. ಬಿಡುಗಡೆಯಾಯಿತು ಹೊಸ ಪಾಯಿಂಟ್ಸ್ ಟೇಬಲ್. ಆರ್ಸಿಬಿಗಿರುವ ಸ್ಥಾನ ಯಾವುದು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಟಾಟಾ ಐಪಿಎಲ್ 2026ರಲ್ಲಿ ನಿನ್ನೆ ಡಬಲ್ ಹೆಡರ್ ಪಂದ್ಯಗಳು ನಡೆದಿದ್ದವು ಸ್ನೇಹಿತರೆ. ಮೊದಲ ಪಂದ್ಯದಲ್ಲಿ ಅಂದರೆ ಮ್ಯಾಚ್ ನಂಬರ್ 26ರಲ್ಲಿ ಆರ್ಸಿಬಿ ಹಾಗೂ ಡೆಲ್ಲಿ ತಂಡಗಳು ಮುಖಾಮುಖಿಯಾಗಿದ್ದರೆ, ಸೆಕೆಂಡ್ ಮ್ಯಾಚ್ನಲ್ಲಿ ಚೆನ್ನೈ ಹಾಗೂ ಹೈದರಾಬಾದ್ ತಂಡಗಳು ಎದುರು ಬದಲಾಗಿದ್ದವು. ಮೊದಲ ಪಂದ್ಯದಲ್ಲಿ ಆರ್ಸಿಬಿ 6 ವಿಕೆಟ್ಗಳ ಹೀನಾಯ ಸೋಲು ಕಂಡಿದ್ದರೆ, ಸೆಕೆಂಡ್ ಮ್ಯಾಚ್ನಲ್ಲಿ ಚೆನ್ನೈ 10 ರನ್ಗಳ ರೋಚಕ ಸೋಲನ್ನ ಒಪ್ಪಿಕೊಂಡಿತ್ತು. ಇನ್ನು ದಿನದ ಮೊದಲನೇ ಮ್ಯಾಚ್ ಬಗ್ಗೆ ಮಾತನಾಡುವುದಾದರೆ, ಆರ್ಸಿಬಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿ 20 ಓವರ್ಗಳಲ್ಲಿ 175 ರನ್ ಕಲೆ ಹಾಕಿತು ಸ್ನೇಹಿತರೆ. ತಂಡದ ಪರ ಫಿಲ್ ಸಾಲ್ಟ್ 63 ಹಾಗೂ ಟಿಮ್ ಡೇವಿಡ್ 26 ರನ್ ಬಾರಿಸಿ ಟಾಪ್ 2 ಸ್ಕೋರರ್ ಎನಿಸಿಕೊಂಡರೆ, ಅತ್ತ ಅಕ್ಷರ್, ಕುಲ್ದೀಪ್ ಹಾಗೂ ಎನ್ ಗಿಡಿ ತಲಾ 2 ವಿಕೆಟ್ ಪಡೆದುಕೊಂಡರು. ಈ ಗುರಿಯನ್ನು ಬೆನ್ನಟ್ಟಿದಂತ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯವನ್ನ ಕೊನೆ ಓವರ್ವರೆಗೂ ಕೊಂಡೊಯ್ದಿತ್ತು. ಪರಿಣಾಮವಾಗಿ ಲಾಸ್ಟ್ ಓವರ್ನಲ್ಲಿ 15 ರನ್ಗಳನ್ನ ಚೇಸ್ ಮಾಡುವ ಮೂಲಕ ಈ ಪಂದ್ಯದಲ್ಲಿ 6 ವಿಕೆಟ್ಗಳ ಗೆಲುವು ದಾಖಲಿಸಿತು ಸ್ನೇಹಿತರೆ. ಇದರೊಂದಿಗೆ ಆರ್ಸಿಬಿಗೆ ಟೂರ್ನಿಯಲ್ಲಿ 2ನೇ ಸೋಲು ಎದುರಾಗಿದೆ. ಇನ್ನು ಸೆಕೆಂಡ್ ಮ್ಯಾಚ್ನಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ 194 ರನ್ ಪೇರಿಸಿತ್ತು. ಅಭಿಷೇಕ್ ಶರ್ಮಾ 59 ಹಾಗೂ ಹ್ಯಾಂಡ್ರಿಚ್ ಕ್ಲಾಸೆನ್ ಕೂಡ 59 ರನ್ ಬಾರಿಸಿ ಮಿಂಚಿದರೆ, ಅತ್ತ ಅಂಶುಲ್ ಕಂಬೋಜ್ ಹಾಗೂ ಜೇಮಿ ಓವರ್ಟನ್ ತಲಾ 3 ವಿಕೆಟ್ ಪಡೆದುಕೊಂಡರು. ಈ ಗುರಿಯನ್ನು ಬೆನ್ನಟ್ಟಿದಂತ ಚೆನ್ನೈ ಬ್ಯಾಟಿಂಗ್ ನಲ್ಲಿ ನೀರಸ ಪ್ರದರ್ಶನ ತೋರಿದ ಪರಿಣಾಮ ಕೇವಲ 184 ರನ್ ಬಾರಿಸಲಷ್ಟೇ ಶಕ್ತವಾಯಿತು. ತಂಡದ ಪರ ಮ್ಯಾಥ್ಯೂ ಶಾಟ್ 34 ರನ್ ಬಾರಿಸಿದ್ದೇ ಗರಿಷ್ಠ ಸ್ಕೋರ್ ಎನಿಸಿಕೊಂಡಿತ್ತು. ಇದರೊಂದಿಗೆ ಹೈದರಾಬಾದ್ ಈ ಪಂದ್ಯದಲ್ಲಿ 10 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವುದರ ಜೊತೆಗೆ ಟೂರ್ನಿಯಲ್ಲಿ 3ನೇ ಗೆಲುವನ್ನ ಪಡೆದುಕೊಂಡಿದೆ. ಇನ್ನಿದೀಗ ಈ 2 ಪಂದ್ಯಗಳ ಮುಕ್ತಾಯದ ಬಳಿಕ ಬಿಡುಗಡೆಯಾಗಿರುವ ಹೊಸ ಪಾಯಿಂಟ್ಸ್ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ, ಮೊದಲನೇ ಸ್ಥಾನದಲ್ಲಿ ಪಂಜಾಬ್ ತಂಡವಿದ್ದು, ಪಿಬಿಕೆಎಸ್ ಆಡಿದ 5 ಮ್ಯಾಚ್ಗಳಿಂದ 4 ಗೆಲುವು 1 ಡ್ರಾನೊಂದಿಗೆ 9 ಅಂಕವನ್ನು ಪಡೆದುಕೊಂಡು ಮೊದಲ ಸ್ಥಾನದಲ್ಲಿದೆ. ಹಾಗೂ ಸೆಕೆಂಡ್ ಪ್ಲೇಸ್ನಲ್ಲಿ ನಮ್ಮ ಆರ್ಸಿಬಿ ತಂಡವಿದ್ದು, ಆರ್ಸಿಬಿ ಆಡಿದ 6 ಮ್ಯಾಚ್ನಿಂದ 4 ಗೆಲುವು 2 ಸೋಲು ಕಂಡು 8 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ಹಾಗೂ 3ನೇ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವಿದ್ದು, ಆರ್ಆರ್ ಆಡಿದ 5 ಮ್ಯಾಚ್ನಿಂದ 4 ಗೆಲುವು 1 ಸೋಲು ಕಂಡು 8 ಅಂಕಗಳೊಂದಿಗೆ ಆರ್ಆರ್ 3ನೇ ಸ್ಥಾನದಲ್ಲಿದ್ದರೆ, 4ನೇ ಪ್ಲೇಸ್ನಲ್ಲಿ ಹೈದರಾಬಾದ್ ತಂಡವಿದ್ದು, ಎಸ್ಆರ್ಎಚ್ ಆಡಿದ 6 ಮ್ಯಾಚ್ಗಳಿಂದ 3 ಗೆಲುವು 3 ಸೋಲು ಕಂಡು 6 ಅಂಕಗಳೊಂದಿಗೆ 4ನೇ ಸ್ಥಾನದಲ್ಲಿದೆ. ಹಾಗೂ 5ನೇ ಹಾಗೂ 6ನೇ ಸ್ಥಾನದಲ್ಲಿ ಕ್ರಮವಾಗಿ ಡೆಲ್ಲಿ ಹಾಗೂ ಗುಜರಾತ್ ತಂಡಗಳಿದ್ದು, ಈ 2 ತಂಡಗಳು ತಲಾ ಆಡಿದ 5 ಪಂದ್ಯಗಳಿಂದ 3 ಗೆಲುವು 2 ಸೋಲು ಕಂಡು 6 ಅಂಕಗಳೊಂದಿಗೆ ಡೆಲ್ಲಿ 5ನೇ ಹಾಗೂ 6 ಅಂಕಗಳೊಂದಿಗೆ ಗುಜರಾತ್ 6ನೇ ಸ್ಥಾನದಲ್ಲಿದೆ. ಇನ್ನು 7ನೇ ಸ್ಥಾನದಲ್ಲಿ ಚೆನ್ನೈ ತಂಡವಿದ್ದು, ಸಿಎಸ್ಕೆ ಆಡಿದ 6 ಮ್ಯಾಚ್ಗಳಿಂದ 4 ಸೋಲು 2 ಗೆಲುವು ಕಂಡು 4 ಅಂಕಗಳೊಂದಿಗೆ 7th ಪ್ಲೇಸ್ನಲ್ಲಿದೆ. ಇನ್ನು 8ನೇ ಸ್ಥಾನದಲ್ಲಿ ಲಕ್ನೋ ತಂಡವಿದ್ದು, ಎಲ್ಎಸ್ಜಿ ಆಡಿದ 5 ಮ್ಯಾಚ್ನಿಂದ 3 ಸೋಲು 2 ಗೆಲುವು ಕಂಡು 4 ಅಂಕಗಳೊಂದಿಗೆ 8ನೇ ಪ್ಲೇಸ್ನಲ್ಲಿದೆ. ಇನ್ನು 9ನೇ ಸ್ಥಾನದಲ್ಲಿ ಮುಂಬೈ ತಂಡವಿದ್ದು, ಎಂಐ ಆಡಿದ 5 ಮ್ಯಾಚ್ಗಳಿಂದ 1 ಗೆಲುವು ಪಡೆದುಕೊಂಡು 2 ಅಂಕಗಳೊಂದಿಗೆ 9ನೇ ಸ್ಥಾನದಲ್ಲಿದ್ದರೆ, 10ನೇ ಹಾಗೂ ಕೊನೆಯ ಸ್ಥಾನದಲ್ಲಿ ಕಲ್ಕತ್ತಾ ತಂಡವಿದ್ದು, ಕೆಕೆಆರ್ ಆಡಿದ 6 ಮ್ಯಾಚ್ಗಳಿಂದ 1 ಡ್ರಾನೊಂದಿಗೆ 1 ಪಾಯಿಂಟ್ಸ್ ಪಡೆದುಕೊಂಡು ಕೊನೆಯ ಸ್ಥಾನದಲ್ಲಿದೆ. ಈ ಹಂತದಲ್ಲಿ ಟಾಪ್ 4 ಟೀಮ್ಗಳಾಗಿ ಪಂಜಾಬ್, ಆರ್ಸಿಬಿ, ರಾಜಸ್ಥಾನ್ ಹಾಗೂ ಹೈದರಾಬಾದ್ ಟೀಮ್ಗಳು ಕಾಣಿಸಿಕೊಳ್ತಾ ಇವೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.